DC ಅವರು ಅವರ ರಕ್ಷಣೆಗಾಗಿ ಕರೆದಿರ್ಬೋದು, ಅವರ ಕರಿಬಾರ್ದು ಅಂತ ನಮ್ಗೆ ಹೇಳಲಿಕ್ಕೆ ಆಗುದು. ಆದ್ರೆ ಅವರ ಇತಿಮಿತಿಯಲ್ಲಿ ಇರಬೇಕು. ನಾಳೆ DC ಅವರು ಅಲ್ಲಿ ಲಾ ಅಂಡ್ ಆರ್ಡರ್ ಸಮಸ್ಯೆ ಆದಾಗ ಮಾತ್ರ ಅವರ ಇಂಟರ್ಫಿಯರೆನ್ಸ್ ಆಗಬೇಕು. ಡೆವಲಪ್ಮೆಂಟ್ ಸ್ಕೀಮ್ಸ್ಗೆ ಡೆವಲಪ್ಮೆಂಟ್ ಬಗ್ಗೆ ಚರ್ಚೆ ಮಾಡಲಿಕ್ಕೆ SP ಅವರಿಗೆ ಅವರಿಗೆ ಟ್ರಾಫಿಕ್ ಸಂಬಂಧಪಟ್ಟಂತೆ ಅವರ ಅಭಿಪ್ರಾಯಗಳನ್ನು ಕೊಡ್ಬೋದು. ಬಿಟ್ರೆ ಯಾವುದೇ ನಿರ್ಣಯ ಮಾಡಬೇಕಾದ್ರೆ ನಗರಸಭೆಯಲ್ಲಿ ನಗರಸಭೆ ಪ್ರಮುಖ. ಇದರಿಂದಾಗಿ SP ಅವರು ರೋಡ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಅವರು ಚೇರ್ಮನ್ ಆಗಿದೆ, ಅವರ ಅನುಭವ ಇರ್ಬೋದು, ಅವರ ಅಭಿಪ್ರಾಯಗಳನ್ನು ತಗೊಂಡು ನಾವು ನಿರ್ಣಯ ಟ್ರಾಫಿಕ್ ಸಿಗ್ನಲ್ ಇರ್ಬೋದು, ನೋ ಪಾರ್ಕಿಂಗ್ ಮಾಡೋದು. ಆದರೆ ಡೆವಲಪ್ಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರದನ್ನ ರೆವಿನ್ಯೂ, ಮುನ್ಸಿಪಲ್ DMA ಮತ್ತೆ UD ಡಿಪಾರ್ಟ್ಮೆಂಟ್ ಬಿಟ್ಟು ಅವರ ಅಭಿಪ್ರಾಯ ಕೊಡ್ಬೋದು. ಆದರೆ ಫೈನಲ್ ಡಿಸಿಷನ್ ಮಾಡಬೇಕಾದ್ರೆ ಅದು ನಗರಸಭೆ, ಯಾಕಂದ್ರೆ ನಗರಸಭೆ ಪ್ರಾಪರ್ಟಿ. ಈ 35 ವಾರ್ಡ್ಗೆ ಸಂಬಂಧಪಟ್ಟಂತೆ ಅದೇ ರೀತಿ ಈಗ 6 ಪಂಚಾಯತ್ಗಳು UD ಗೆ ಬರ್ತದೆ, ನಮ್ಮ ಅರ್ಬನ್ ಡೆವಲಪ್ಮೆಂಟ್ಗೆ ಬರ್ತದೆ. ಇದರಿಂದಾಗಿ ನಾವು ಭವಿಷ್ಯದ ಉಡುಪಿಯ ನಿರ್ಮಾಣ ದೃಷ್ಟಿಯಲ್ಲಿ ನಾವು ಅಭಿವೃದ್ಧಿ ಕಾರ್ಯಗಳನ್ನು ಕೈಗೆತ್ತಿಕೊಳ್ಬೇಕಾಗ್ತದೆ. ಇದರಿಂದಾಗಿ ಯಾವುದೇ ರೀತಿಯಲ್ಲಿ ನಮ್ಮ ಕಲ್ಪನಾ ಸುನಮ್ ಇರ್ಬೋದು, ಬಾಲಕೃಷ್ಣ ಯಾಕಂದ್ರೆ ಯಾವುದೇ ಒಂದು ಅಕ್ರಮ ಕಟ್ಟಡಗಳಾದಾಗ ನಗರಸಭಾ ಸದಸ್ಯರಿಗೆ ಕರೆ ಬರುವುದು ಸಾಮಾನ್ಯ. ಯಾವುದೇ ಪೊಲ್ಯೂಟೆಡ್ ನಮ್ಮ ಕೊಳಚೆ ನೀರನ್ನು ಬಿಟ್ಟಾಗ ಬರುವುದು ಸಾಮಾನ್ಯ. ಆಗ ಅವರು ಹೋಗಲೇಬೇಕಾಗ್ತದೆ. ಹೋಗಂದ್ರೆ ಜನರಿಂದ ಆಯ್ಕೆಯಾದವರು ಜನರು ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ, ಆಗ ಜನರು ಅದಕ್ಕೆ ವಿರೋಧ ಮಾಡುದಿದ್ರೆ ಖಂಡಿತವಾಗಿ ಇಲಾಖೆ ಅಧಿಕಾರಿಗಳ ಮೇಲೆ ಆ ರೀತಿ ಅಕ್ರಮಗಳ ಚಟುವಟಿಕೆ ಆದಾಗ ಇಲಾಖೆ ಅಧಿಕಾರಿಗಳ ಮೇಲೆ ಅವರು ಕ್ರಮ ತಗೊಳ್ಬೇಕು. ಯಾಕಂದ್ರೆ ನಾವು ಈಗಾಗಲೇ ಆ 4 ತಿಂಗಳ ಹಿಂದೆ ಯಾವುದು ನಮ್ಮ ಡ್ರೈನೇಜ್ ವಾಟರ್ಗಳನ್ನು ಮಣಿಪಾಲ್ ಭಾಗದಲ್ಲಿ ಓಪನ್ ಡ್ರೈನಿಗೆ ಬಿಡ್ತಿದ್ದಾರೆ. ಕೆಲವೊಂದು ಸ್ಲಮ್ ಏರಿಯಾದ ರೀತಿಯಲ್ಲಿ ನಮ್ಮ ಟೆಂಟ್ ಎಲ್ಲ ಕಟ್ಟಿ ನಮ್ಮ ಗುಡ್ಸಲಲ್ಲಿ ಇವತ್ತು ಸರಿಯಾದ ಟಾಯ್ಲೆಟ್ ಇಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ. ಇವತ್ತು ಯಾರು ಮಲೇರಿಯಾ ರೋಗಗಳು ಹರಡಲಿಕ್ಕೆ ಅವಕಾಶಗಳನ್ನು ಜನರು ಕಲ್ಪಿಸಿ ಅದನ್ನು ತೆರವು ಮಾಡಬೇಕಂತ ನಿರ್ಣಯಗಳನ್ನು ನಾವು 4 ತಿಂಗಳಿಂದ ಮಾಡಿದ್ರು ಕೂಡ ಅದಕ್ಕೆ ಕೂಡ ಇನ್ನೂ ಕೂಡ ಸರಿಯಾದ ಒಂದು ಅದಕ್ಕೆ ರೂಪವನ್ನು ಕೊಡಲಿಕ್ಕೆ ನಮ್ಮ ಹತ್ರ ಆಗಲಿಲ್ಲ. ಮಣಿಪಾಲ್ ಭಾಗದಲ್ಲಿ ಬಹಳಷ್ಟು ದೊಡ್ಡ ಫ್ಲಾಟ್ಸ್ ಗಳಿರ್ಬೋದು, ಹೋಟೆಲ್ಗಳು ಇವತ್ತು ಓಪನ್ ಡ್ರೈನ್ ಅಲ್ಲಿ ಇವತ್ತು ನಮ್ಮ ಮನ್ನಪಲ್ಲಕ್ಕೆ ಇರ್ಬೋದು, ಬಾವಿಗಳಿಗೆ ಇವತ್ತು ಕಲುಷಿತಗೊಂಡಿದೆ. ಇದರಿಂದಾಗಿ ನಮ್ಮ ನಗರಸಭೆ ಆ ಬಗ್ಗೆ ಕ್ರಮ ವಹಿಸಬೇಕು. ಯಾವುದೇ ಅಭಿವೃದ್ಧಿ ಕಾರ್ಯಗಳಿಗೆ ನಗರಸಭೆ ಮೂಲ ಜವಾಬ್ದಾರಿ. ಈಗ ಪ್ರಾಧಿಕಾರ ಇರ್ಬೋದು, ಬೇರೆ ಬೇರೆ ಇಲಾಖೆ ಇರ್ಬೋದು, ಅವ್ರು ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಆಗಿರ್ಬೋದು, ಅದನ್ನು ನಿರ್ವಹಿಸುವಂತಹ ಜವಾಬ್ದಾರಿ ನಗರಸಭೆಗೆ. ಅದು ಬಿಟ್ಟು ನಗರಸಭೆ ವ್ಯಾಪ್ತಿಯಲ್ಲಿ ಯಾವುದೇ ಒಬ್ಬ ಖಾಸಗಿ ವ್ಯಕ್ತಿಗೆ ಅವನ ಪ್ರಯೋಜನಕ್ಕಾಗಿ ಅದನ್ನು ಯಾವುದೋ ಯೋಜನೆಗಳನ್ನು ತರುವುದು ಖಂಡಿತವಾಗುವುದು ನಮ್ಮ ನಗರಸಭೆ ಇದಕ್ಕೆ ವಿರೋಧವಾಗಬೇಕು. ಇದರಿಂದಾಗಿ ನಗರಸಭೆ ವಿರೋಧವಿದ್ದಾಗ ಯಾವುದೇ ಖಾಸಗಿ ವ್ಯಕ್ತಿಗಳಿಗೆ ಲಾಭ ಮಾಡಲಿಕ್ಕೆ ಆಗಿ ಅಧಿಕಾರಿಗಳಿರ್ಬೋದು, ಬೇರೆ ಬೇರೆ ಒತ್ತಡಕ್ಕೆ ಮಣಿದಿದ್ರೆ ಖಂಡಿತವಾಗಿ ನಗರಸಭೆ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ನಗರಸಭೆಯಿಂದ ಆ ಲೇಕ್ ಯಾವುದು ನಮ್ಮ ಮನ್ನಪಲ್ಲ ಲೇಕ್ ಅನ್ನು ನಗರಸಭೆಗೆ ವ್ಯವಸ್ಥೆ ಅದನ್ನು ಉಸ್ತುವಾರಿಗಾಗಿ ಇಡಬೇಕಂತ ನಾವು ಈಗಾಗಲೇ ನಿರ್ಣಯ ಮಾಡಿಕೊಂಡಿದ್ದೇವೆ. ಆದ್ರೆ ಜಿಲ್ಲಾಧಿಕಾರಿಗಳಿರ್ಬೋದು, ಸಂಬಂಧಪಟ್ಟ ಅಧಿಕಾರಿಗಳು ಮೀನಮೇಷನ್ ನಿಲ್ಲಿಸಿದ್ದಾರೆ. ಯಾಕೆಂದ್ರೆ ನಾಳೆ ಏನಾದ್ರೂ ಅಲ್ಲಿ ಕೊಳಚೆ ನೀರು ಇರ್ಬೋದು, ಅಲ್ಲಿ ಏನಾದ್ರೂ ಕಸ ಏನಾದ್ರೂ ಡಂಪಾಗಿದ್ದಾಗ ನೇರವಾಗಿ ಅದರ ಬಗ್ಗೆ ಅಪವಾದ ಹಾಕುವುದು ನಗರಸಭಾ ಸದಸ್ಯರಿಗೆ, ನಗರಸಭೆಗೆ. ಆಕ್ಚುಲಿ ಎಲ್ಲ ನಿರ್ವಹಣೆ ಮಾಡಬೇಕಿದ್ದದ್ದು ಕೂಡ ನೇರವಾಗಿ ನಗರಸಭೆಗೆ ಅದನ್ನು ಕೊಡಬೇಕಿತ್ತು. ಯಾಕಂದ್ರೆ ನಗರಸಭೆಯಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪರಿಸರ ಇರ್ಬೋದು, ಇಲ್ಲಿ ಹೋಗಿ ಓವರ್ ಆಲ್ರೌಂಡರ್ ಆಗಿ ಕೆಲಸ ಮಾಡಲಿಕ್ಕೆ ಅವಕಾಶ. ಮತ್ತೆ ಯಾವುದೇ ಪ್ರಾಧಿಕಾರಕ್ಕಾಗಲಿ ಪ್ರಾಧಿಕಾರದ ಕಾರ್ಯದರ್ಶಿ ಇದು ನಮ್ಮ ಕಮಿಷನರ್ ಹತ್ರ ಕಾರ್ಯದರ್ಶಿ ಮಾತ್ರ ಬಿಟ್ಟರೆ ಯಾವುದೇ ಡಿಸಿಷನ್ ತಗೊಳ್ಳಿಕ್ಕೆ ಪ್ರಾಧಿಕಾರಕ್ಕೆ ಅವರದೊಂದು ಬೈಲಾಸ್ ಪ್ರಕಾರ ಅದರ ಮಾತ್ರ ವ್ಯಾಪ್ತಿಯವರಿಗೆ ಸೀಮಿತವಿಲ್ಲ. ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ನಗರಸಭೆಯನ್ನು ಮೀರಿ ಯಾರಿಗೆ ಅಧಿಕಾರ ಚಲಾಯಿಸಲಿಕ್ಕೆ ಅಧಿಕಾರವಿಲ್ಲ. ವರ್ಷದಿಂದ ನಾನು ನಿರಂತರವಾಗಿ ಮಣ್ಣಪ್ಪಳ ಕೆರೆಯ ಮಣ್ಣಪ್ಪಳ ಪರಿಸರದ ದೃಷ್ಟಿಯಿಂದ ಅಭಿವೃದ್ಧಿ ಆಗ್ಬೇಕು ಅಂತ ಸ್ಥಳೀಯರನ್ನು ಹಿಡ್ಕೊಂಡು DC ವರೆಗೆ, ಈಗ DC ಮಣ್ಣಪ್ಪಳದ ಅಧ್ಯಕ್ಷರು, ಶಾಸಕರು ಹಿಂದಿನ ಶಾಸಕರಿದ್ದೆ, ನಿರಂತರವಾಗಿ 7 ವರ್ಷದಿಂದ ನಾನು ಮಣ್ಣಪ್ಪಳದ ವಿಷಯದಲ್ಲಿ ಹೋರಾಟ ಮಾಡ್ತಾ ಇದ್ದೇನೆ. ಅದಕ್ಕೆ DC ಅಧ್ಯಕ್ಷರು ನಮ್ಮ ಮನೆ ಕೊಟ್ಟ ತಕ್ಷಣ ಇನ್ನು ಒಂದು ಸುತ್ತಲ್ಲಿ ಬರ್ತಾರೆ, ಸ್ಥಳ ಪರಿಶೀಲನೆ ಮಾಡ್ತಾರೆ, ಪುನಃ ಬರ್ತಾರೆ. ಮೊನ್ನೆ ಈಗ ಒಂದು 14 ದಿವಸದ ಹಿಂದೆ ಪುನಃ DC ಎಲ್ಲಾ ಅಧಿಕಾರಿಗಳನ್ನು ಒಳಗೊಂಡು DC ಬಂದಿದ್ದಾರೆ, ಅಭಿವೃದ್ಧಿ ಸಮಿತಿ ಕರೆದಿದ್ದಾರೆ. ನನಗೆ ಪ್ರಾಧಿಕಾರ ಆಫೀಸಿನ ಫೋನ್ ಬಂತು, ಮೇಡಮ್ ನೀವು ಬರಬೇಕು, DC ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿ ದೃಷ್ಟಿಯಿಂದ ಚಿಂತನೆ ಮಾಡಿ ಬರ್ತಿದ್ದಾರೆ, ಬನ್ನಿ ಅಂತ ಹೇಳಿದ್ರು. ನಾನು ಕ್ಲಬ್ದ ಸಮಯಕ್ಕೆ ಹಾಜರಾದೆ, DC ಬಂದ ಕಡೆಗೆ ಹೋದೆ. ನಾನು ಕೇಳಿದೆ, ಮಾನ್ಯ ಶಾಸಕರು ಸಹ ಅಭಿವೃದ್ಧಿ ಸಮಿತಿ ಇದ್ದಾರೆ, ಏನು ಕರೀಲಿಲ್ಲ ಅಂತ. ಇಲ್ಲ, ಈಗ ಸ್ಥಳೀಯ ಅಧಿಕಾರಿಗಳ ಬಗ್ಗೆ ಒಟ್ಟಿಗೆ ಸಮಾಲೋಚನೆ ಅಂತ ಹೇಳಿದ್ರು. ಆಯ್ತು, ಅಲ್ಲಿಗೆ ನಾನು ಎಲ್ಲ DC ಹೇಳಿದಾಗ ಎಲ್ಲ ಕೇಳಿಸ್ಕೊಂಡೆ, ಕತೆ ಕೇಳಿ ಎಲ್ಲ ಮಾಡಿ ಏನೇನಾಗಬೇಕು ಅಂತ ಡಿಸೈಡ್ ಮಾಡಿದ್ದು. ಅಲ್ಲಿ ಒಬ್ರು ಉದ್ಯಮಿ, ಸ್ಥಳೀಯ ಉದ್ಯಮಿಯನ್ನ ಕರ್ಕೊಂಡು ಬಂದ್ರು. ಅವ್ರ ಹತ್ರ ಕೆಲವೊಂದು ರೂಪರೇಷೆಯನ್ನೆಲ್ಲ ಹೇಳಿದ್ರು, ಹೀಗೆ ಮಾಡ್ಬೇಕು, ಅಲ್ಲಿಂದ ನೀರು ತರಬೇಕು, STP ನೀರನ್ನ ನಮ್ಮ ರೆಡಿಮಿಕ್ಸ್ ಫ್ಯಾಕ್ಟರಿಗೆ ಕಳಿಸ್ಬೇಕು, ಕೆಲವೊಂದೆಲ್ಲ ಮೂಲ ಸೌಕರ್ಯದ ಮಣ್ಣಪ್ಪಳದ ಮೂಲ ಸೌಕರ್ಯದ ವ್ಯವಸ್ಥೆಯನ್ನ ಸ್ಥಳೀಯ ಉದ್ಯಮಿಗೆ ಕೊಡ್ಬೇಕಂತ DC ಮಾತಾಡಿದ್ರು. ಆಯ್ತಾ, ಕೊಳಚೆ ನೀರು ಸುಮಾರೊಂದು 20-25 ವರ್ಷದಿಂದ ಪಂಚಾಯತ್ ವ್ಯಾಪ್ತಿಯಿಂದ
ಕೊಳಚೆ ನೀರು, ಕಪ್ಪು ನೀರು ಬರ್ತಾನೇ ಇದೆ. ಅದಕ್ಕೆ ಹಿಂದಿನ ಕೌನ್ಸಿಲರ್ಸ್ ತಡೆ ಇಟ್ಟಿದ್ದಾರೆ. ಅಂದ್ರೆ ನಾವು ನಿರಂತರ ಹೋರಾಟ ಮಾಡ್ತಾ ಇದ್ದೇವೆ. ಮಣ್ಣಪ್ಪಳವನ್ನ ರಕ್ಷಣೆ ಮಾಡಬೇಕು, ಮಣ್ಣಪ್ಪಳ ಪರಿಸರವನ್ನ ಕಲುಷಿತ ಆಗಬಾರದು, ಯಾವುದೇ ರೀತಿ ರೋಗ ಹರಡಬಾರದು ಅಂತ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಅಲ್ಲಿ ಬಂದ್ರು ಡಿಸಿ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ಆಶ್ವಾಸನೆ ಕೊಡ್ತಾರೆ. ಆದ್ರೆ ಇದು ಆಶ್ವಾಸನೆ ಮಾತ್ರ ಆಗಿದೆ. ಆಯ್ತಾ, ನಾನು ಅದಕ್ಕೆ ಮೊನ್ನೆ ಏನು ಮಾತಾಡಲಿಲ್ಲ. ಆಮೇಲೆ ಕೊಳಚೆ ನೀರಿನ ವಿಷಯದ ಬಗ್ಗೆ ಬಂತು, ಇದಕ್ಕೆ ನಾ ಪರಿಹಾರ ಮಾಡಿ ಅಂತೇಳಿ ಮಾನ್ಯ ನಮ್ಮ ಪೌರಾಯುಕ್ತರು ಸಹ ಇದ್ದಾರೆ, ಎಲ್ಲ ಇಲ್ಲಿ ಇದ್ದ ಅಧಿಕಾರಿಗಳು ಸಹ ಇದ್ದಾರೆ. ಬಂದಾಗ ಮಾಜಿ ನಗರ ಸಭಾ ಸದಸ್ಯರು ಮಾತಾಡಿದ್ದಕ್ಕೆ ಅವರಿಗೆ ಸಹ ಯಾವ ರೀತಿಯಲ್ಲಿ ಹೀನಾಯವಾಗಿ ಒಂಥರ ಅವಮರ್ಯಾದೆ ರೀತಿಯಲ್ಲಿ ಯಾಕೆ ಮಾತಾಡ್ಬೇಕು? ಎಸ್ಪಿಗೆ ಏನು ಅಧಿಕಾರ ಉಂಟು? ಡಿಸಿಯ ಸುರಕ್ಷತೆಗೆ ಎಸ್ಪಿ ಬರುದು ನಂಗೆ ಗೊತ್ತಿಲ್ಲ, ನಂಗಷ್ಟೇ ದೊಡ್ಡ ಜನ ಅಲ್ಲ ನಾನು. ಡಿಸಿಯ ಸುರಕ್ಷತೆಗೆ ಎಸ್ಪಿ ಇರುದು. ಎಸ್ಪಿಗೆ ಮಾತಾಡಲಿಕ್ಕೆ ಜನಪ್ರತಿನಿಧಿ ವಿಷಯದಲ್ಲಿ, ಅಭಿವೃದ್ಧಿ ವಿಷಯದಲ್ಲಿ ಡಿಸಿಗೆ ಅಧಿಕಾರ ಇದೆ. ಎಸ್ಪಿಗೆ ಏನು ಅಧಿಕಾರ? ಎಸ್ಪಿಗೆ ಯಾಕೆ ಆತರ ಮಾತಾಡಿದ್ರು? ನಾನೊಂದು ಮಹಿಳಾ ಜನರಿಂದ ಆಯ್ಕೆಯಾದ ಜನಪ್ರತಿನಿಧಿ. ನಾನು ತುಂಬಾ ಕೆಲಸ ಮಾಡ್ತಾ ಇದ್ದೀನಿ. ಯಾವತ್ತೂ ಸಹ ನಾನು ಕೆಲಸ ಮಾಡಿದೆ, ನಾನು ಅದು ಮಾಡಿದೆ, ಇದು ಮಾಡಿದೆ, ಯಾವುದೇ ಫೇಸ್ಬುಕ್ ಹಾಕೊಳ್ಳಿಲ್ಲ. ಎಳೆಯ ಮನೆ ಕಾಯಾಗಿ ನಾನು ನಿರಂತರ ಜನರ ಸೇವೆ ಮಾಡ್ತಾ ಇದ್ದೇನೆ. ಒಂದು ಎಸ್ಪಿ ಮಾತಾಡುದ ಒಂದು ಮಹಿಳಾ ಕೌನ್ಸಿಲರ್ಗೆ ಇವತ್ತು ನನಗೆ ಆಯ್ತು, ಇದ್ದ ಎಲ್ಲಾ ಸದಸ್ಯರಿಗೆ ಅದೇ ರೀತಿ ಮಹಿಳಾ ಕೌನ್ಸಿಲರ್ ಅವಮಾನ ಆಗ್ತಾರೆ. ಶಾಸಕರೇ, ಇದು ಖಂಡನೆ ನಿರ್ಣಯ ಆಗ್ಬೇಕು. ಅಧ್ಯಕ್ಷರೇ, ನಾನು ಮನವಿ ಮಾಡಿದ್ದೇನೆ. ನನಗೆ ಅನೇಕರು ಹೇಳಿದ್ರು ನೀವು ಬೇರೆ ಕಡೆ ಮಹಿಳಾ ಆಯೋಗಕ್ಕೆಲ್ಲ ಕೊಡಿ ಅಂತ. ಬೇಡ, ಅದೇ ನಮ್ಮ ಜನಪ್ರತಿನಿಧಿ ಸೇವೆ ಮಾಡುದು ನಗರಸಭೆಗೆ ಒಂದು ವಿಶೇಷ ಒತ್ತು. ಮಣ್ಣಪ್ಪ ಇಲ್ಲ, ನಿಜವಾಗಿ ಹೇಳ್ತಾ ಇದ್ದೇನೆ, ಅದು ನಗರಸಭೆಯ ಸ್ವಾಧೀನದಲ್ಲಿರಬೇಕು. ನಗರಸಭೆಯ ಸುಪರ್ದಿಯಲ್ಲಿ ಅಭಿವೃದ್ಧಿ ಆಗಬೇಕು. ನಾನು ನಿರಂತರ 7 ವರ್ಷದಿಂದ ಮಣ್ಣಪ್ಪಳ ವ್ಯವಸ್ಥಿತವಾಗಿ ಆಗ್ಬೇಕು ಅಂತೇಳಿ ನಾನಿದು ಹೋರಾಟ ಅಂದ್ರೆ ನೊಂದುಕೊಂಡು ನಾನು ಹೇಳ್ತಾ ಇದ್ದೇನೆ. ಮಾನ್ಯ ಶಾಸಕರೇ, ಮಾನ್ಯ ಅಧ್ಯಕ್ಷರೇ, ಕಮಿಷನರ್ ಇದ್ದಾರೆ, ಕಮಿಷನರೇ ಅವರು ಹೇಳಿದ್ರು ಡಿಸಿ ಸಾಮಾನ್ಯ ಸಭೆಯಲ್ಲಿ ನಿಮ್ಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಎಸ್ಪಿ ಸಾಮಾನ್ಯ ಸಭೆಯಲ್ಲಿ ನೀವು ಏನ್ ಮಾಡ್ತೀರಿ, ಕೊಳಚೆ ನೀರಿನ ಬಗ್ಗೆ ಏನ್ ಮಾತಾಡ್ತೀರಿ, ಹೀಗೆ ಮಾಡಿ ಮಾತಾಡಿದ್ದಾರೆ. ನಾನು ಆಗ ಹೇಳಿದ್ದೇನೆ, ನೋಡಿ ಕಮಿಷನರ್ ಇದ್ದಾರೆ, ಪ್ರತಿ ಸಾಮಾನ್ಯ ಸಭೆಯಲ್ಲಿ ನಾನು ಮಾತಾಡ್ತೇನೆ. ಅದಕ್ಕೆ ಆರೋಗ್ಯ ಡಿಪಾರ್ಟ್ಮೆಂಟ್ ಕಡೆಯಿಂದ ವ್ಯವಸ್ಥೆ ಆಗ್ತದೆ, ಬಿಟ್ರೆ ಬೇರೆ ಯಾವುದೇ ವ್ಯವಸ್ಥೆ ಅಧಿಕಾರಿ ಮಾಡಬೇಕು, ನಾನ್ ಮಾಡುದಲ್ಲ. ನಗರದಲ್ಲಿರುವಂತೆ ಏಕೈಕ ನಮ್ಗೆ ಬಹಳ ಕನಸು ಉಂಟು. ಯಾಕಂದ್ರೆ ಒಂದಲ್ಲಿ ನೀರಿನ ಮಟ್ಟ ಏರಿಸಬೇಕಾದ್ರೆ ಈಗ ಶಿಮ್ರದಲ್ಲಿ ಈಗ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆ ಸಂದರ್ಭದಲ್ಲಿ ಅಲ್ಲಿಂದ ಪಂಪಿಂಗ್ ಮಾಡಿ ಇಡೀ ಸುತ್ತ 6 ಗ್ರಾಮಕ್ಕೆ ನೀರಿನ ಮಟ್ಟ ಏರಿಸಬೇಕು. ಮತ್ತೆ ಅಲ್ಲಿ ಬರುವಂತಹ ಪ್ರವಾಸಿಗರಿಗೆ ಮತ್ತೆ ವಾಕಿಂಗ್, ನಮ್ಮ ಹಿರಿಯ ನಾಗರಿಕರಿಗೆ ವಾಕಿಂಗ್ ಟ್ರ್ಯಾಕ್ ಇರ್ಬೋದು, ಸೈಕ್ಲಿಂಗ್ ಟ್ರ್ಯಾಕ್, ಇದು ಅಭಿವೃದ್ಧಿ ಕಾರ್ಯಗಳು ಮಾಡಬೇಕೆಂಬುದು ಯೋಜನೆಗಳನ್ನ ನಗರಸಭೆಯಲ್ಲಿ ನಾವು ನಿರ್ಣಯ ಮಾಡಿ ಕಳಿಸಿದೆ. ಯಾವುದೇ ಕಾರಣಕ್ಕೂ ಆ ಮನ್ನಪಲ್ಲ ಲೇಕ್ ಅನ್ನು ಯಾವುದೇ ಖಾಸಗಿ ವ್ಯಕ್ತಿಗಳಿಗೆ, ಇನ್ ಕೇಸ್ ಖಾಸಗಿ ವ್ಯಕ್ತಿಗಳು ಅವರ CSR ಫಂಡ್ ಅಲ್ಲಿ ಡೆವಲಪ್ಮೆಂಟ್ ಮಾಡಿಸಿದ್ರು ಕೂಡ ಆ CSR ಫಂಡ್ ನ ಅಮೌಂಟ್ ಅನ್ನು ನಗರಸಭೆ ಕೊಡಬೇಕು, ನಗರಸಭೆ ನಿರ್ಣಯ ಮಾಡಬೇಕು. ಬಿಟ್ರೆ ಅವರಿಗೆ ಬೇಕಾದಾಗ ನಿರ್ಣಯ ಮಾಡಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಯಾವ್ದು ಕಂಪನಿಗಳಿಗೆ ಅದಕ್ಕೆ ಅವಕಾಶಗಳಿಲ್ಲ. ಅದರಿಂದಾಗಿ ಇವತ್ತು ನಿರ್ಣಯ ಮಾಡಬೇಕು. ಖಾಸಗಿ ವ್ಯಕ್ತಿಗಳು ಅವರ ಸ್ವಾರ್ಥಕ್ಕಾಗಿ ಅದನ್ನು ಬಳಸುವುದಾದ್ರೆ ಅದಕ್ಕೆ ನಗರಸಭೆ ವಿರೋಧ ಉಂಟು. ಮಾಸ್ಟರ್ ಪ್ಲಾನ್ ನಾನು ಈಗಾಗಲೇ DC ಅವರ ಗಮನಕ್ಕೆ ತಂದಿದ್ದೇನೆ. ಆ ಲೇಕಿಗೆ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದು 25-30 ಕೋಟಿ ವೆಚ್ಚದ ಒಂದು ಮಾಸ್ಟರ್ ಪ್ಲಾನ್ ಮಾಡಿ, ಅನುದಾನದ ಕೊರತೆ ಇದ್ರೆ ಹಂತವಾಗಿ 3 ಹಂತದಲ್ಲಿ 3 ಫೇಸ್ ಅಲ್ಲಿ ಅದನ್ನು ಮಾಡುವ. ಅದರಿಂದ ಕೇಂದ್ರ ಸರ್ಕಾರದಲ್ಲಿ ಇವತ್ತು ನಮ್ಮ ಪಾರ್ಕ್ ಡೆವಲಪ್ಮೆಂಟ್ಗೆ ನೇರವಾಗಿ ಅನುದಾನ ಕೊಡ್ಲಿಕ್ಕೆ ಅವಕಾಶಗಳುಂಟು. ಅದರಿಂದಾಗಿ ನಗರಸಭೆಗೆ ಹಸ್ತಾಂತರ ಮಾಡಿ DC ಅವರ ಅಧಿಕಾರಿಗಳೇ ನಮ್ಮ ಸಮಿತಿಯಲ್ಲಿ ಇರಲಿ, ನಮಗೆ ವಿರೋಧ ಇಲ್ಲ. ಆದ್ರೆ ಒಟ್ಟಾರೆ ಅದರ ಉಸ್ತುವಾರಿ ನೋಡುವಂಥದ್ದು ನಗರಸಭೆ ಆಗ್ಬೇಕು. ಯಾಕಂದ್ರೆ ನಾಳೆ ಏನಾದ್ರು ಹೆಚ್ಚು ಕಮ್ಮಿ ವ್ಯತ್ಯಾಸ ಆದಾಗ ನೇರವಾಗಿ ನಗರಸಭೆಗೆ ಅಪವಾದ ಬರ್ತದೆ. ಮತ್ತೆ ಇನ್ನೊಂದೇನಂದ್ರೆ ನಮ್ಮ ಕಲ್ಪನಾ ಸುಧಾಮ ಅದೇ ರೀತಿ ಹೇಳಿದಾಗ ರೆವಿನ್ಯೂಗೆ ಸಂಬಂಧಪಟ್ಟ ಈಗ ನಮ್ಮ UD ಡಿಪಾರ್ಟ್ಮೆಂಟ್ ಉಂಟು, DMA ಉಂಟು, ಮತ್ತೆ ತಹಸೀಲ್ದಾರ್ ಇದ್ದಾರೆ. SP ಇರ್ಬೋದು, ಪೊಲೀಸ್ ಇಲಾಖೆಯವರು ಲಾ ಅಂಡ್ ಆರ್ಡರ್ಗೆ ಮಾತ್ರ ಸೀಮಿತ. ಇನ್ ಕೇಸ್ ಏನಾದ್ರಲ್ಲಿ ಲಾ ಅಂಡ್ ಆರ್ಡರ್ ಸಮಸ್ಯೆ ಆದಾಗ ಮಾತ್ರ ಪೊಲೀಸ್ ಇಲಾಖೆಯಲ್ಲಿ ಇಂಟರ್ಫಿಯರ್ ಆಗ್ಬೇಕು. ಬಿಟ್ರೆ ಯಾವುದೇ ಅಭಿವೃದ್ಧಿ ಕಾರ್ಯದಲ್ಲಿ ಪೊಲೀಸ್ ಇಲಾಖೆ ಇಂಟರ್ಫಿಯರ್ ಆಗ್ಲಿಕ್ಕೆ ಅವಕಾಶಗಳಿಲ್ಲ. ಅದನ್ನು ನಾವು ನಿರ್ಣಯ ಮಾಡಬೇಕು. ಇನ್ನು ಮುಂದಕ್ಕೆ ಯಾವುದೇ ಜನಪ್ರತಿನಿಧಿಗಳ ಬಗ್ಗೆ ಹಗುರವಾಗಿ ಇಲಾಖೆ ಅಧಿಕಾರಿಗಳು ಮಾತಾಡಿದ್ರೆ ಅದನ್ನು ಖಂಡಿತವಾಗಿ ನಮ್ಮ ನಗರಸಭೆಯಲ್ಲಿ ಅದನ್ನು ಸಹಿಸಲಿಕ್ಕೆ ಆಗುದಿಲ್ಲ. ಅದರಿಂದಾಗಿ ಇವತ್ತು ಕಲ್ಪನಾ ಸುಧಾಮ ಅವರಿಗೆ ಆದ ಅವಮಾನದ ಬಗ್ಗೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆಯವರು ನಗರಸಭೆಯ ಇದಕ್ಕೆ ಶ್ರಮೆಯನ್ನು ಆಚರಿಸಬೇಕು. ಇಲ್ಲದಿದ್ರೆ ಅದನ್ನು ನಾವು ತೀವ್ರವಾಗಿ ಖಂಡಿಸಲೇಬೇಕಾಗ್ತದೆ. ಯಾಕಂದ್ರೆ ಇವತ್ತು ಅವರಿಗೆ ನಾಳೆ ಇನ್ನೊಬ್ಬರಿಗೆ ಆಗ್ತದೆ. ಯಾಕಂದ್ರೆ ಒಂದು ಫಸ್ಟ್ ಹಂತದ್ದು ಮತ್ತೆ 2ನೇ ಹಂತದ್ದು. 1ನೇ ಹಂತದಲ್ಲಿ ಈಗ ಯಾವಾಗ ಹೈವೇ ಓಪನ್ ಮಾಡಬೇಕಿದ್ರೆ ಮೊದಲು ಕೆಲಸ ಆಗಬೇಕಿದ್ರೆ ಮೊದಲು 1ನೇ ಹಂತದಿಂದ ಸಂಪೂರ್ಣವಾಗಿ ನೀರವರು ಯೂಸ್ ಮಾಡ್ಕೊಳ್ತಾ ಇದ್ರು. ಆ ಪಂಪನ್ನು ಅವರು ರಿಪೇರ್ ಮಾಡಿಕೊಂಡು ಅವರೇ ಪಂಪ್ ಮಾಡ್ತಾ ಇದ್ರು. ಅದು ಬಲ್ಕ್ ಮೀಟರ್ ಹಾಕಿದ್ದೇವೆ, ಆ ಮೀಟರ್ ಕ್ವಾಂಟಿಟಿ ಮೇಲೆ ಹಾಕ್ತಾ ಇದ್ದೇವೆ. ಏನು ಬಿಲ್ ಆಗ್ತಾ ಇತ್ತು ಅದರಷ್ಟು ಬಿಲ್ ಅನ್ನು ಪೇಮೆಂಟ್ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ಏನು ಅದು ಫಸ್ಟ್ ಸ್ಟೇಜ್ ಏನು ಅದು
ಶಟ್ ಡೌನ್ ಆಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಪೈಪ್ ಲೈನ್ ಬ್ರೇಕ್ ಆಗಿದೆ, ಈಗ ಹೊಸ ರೋಡ್ ಆಗಿರೋದು. ಆದ್ರಿಂದ ಸೆಕೆಂಡ್ ಹಂತದಲ್ಲಿ ಕೊಡುವಾಗ ಅವರಿಗೆ ರಿಸ್ಟ್ರಿಕ್ಟೆಡ್ ಆಗಿ ನೀರು ಕೊಡ್ತೇವೆ, ಮೊದಲಿನಷ್ಟು ಕೊಡ್ತಾ ಇಲ್ಲ. ಈಗ ಕೆಲವು ತಿಂಗಳಲ್ಲಿ ನಾವು ತಿಂಗಳ ಗಟ್ಟಲೆ ಅವರಿಗೆ ನೀರನ್ನೇ ಕೊಡ್ಲಿಲ್ಲ. ಯಾವಾಗ ಲಾಸ್ಟ್ ಡಿಸೆಂಬರ್ ನವೆಂಬರ್ ಟೈಮ್ನಲ್ಲಿ ನೀರನ್ನೇ ಕೊಡ್ಲಿಲ್ಲ. ಈಗಲೂ ಸಹ ಈಗ ವರಾಯಿ ನೀರು ಬರ್ಲಿಕ್ಕೆ ಹಿಡಿದ ಮೇಲೆ ಸ್ವಲ್ಪ ನೀರು ಜಾಸ್ತಿ ಕೊಡ್ತಿದ್ದೇವೆ ಬಿಟ್ರೆ, ಮೊದಲು 5 hours 4 hours 6 hours ಹೀಗೆ ರಿಸ್ಟ್ರಿಕ್ಟ್ ಮಾಡಿ ನೀರು ಕೊಡ್ತಾ ಇದ್ದೇವೆ. ಆದ್ರಿಂದ ಬಿಲ್ ಕಡಿಮೆ ಬರ್ತಾ ಇದೆ.